ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋಗೆ ಸ್ವಾಗತ. KCET ಫಸ್ಟ್ ರೌಂಡ್ನ ಸೀಟ್ ಅಲಾಟ್ಮೆಂಟ್ ಆದ ಬಳಿಕ ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತಹ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಆಗಿರುತ್ತೆ ವೀಕ್ಷಕರೇ. ಸೊ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವ ಒಳಗೆ ಯಾವ್ಯಾವ ಪ್ರೊಸೆಸ್ ಇರುತ್ತೆ, ಯಾವ್ಯಾವ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕು, ಹಾಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆಯಾ, ಸಿಗೋದಾಗಿದ್ದರೆ ಅದು ಹೇಗೆ ಸಿಗುತ್ತೆ, ಇವುಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಷಯಕ್ಕೆ ಬರೋದಾದರೆ, ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಿದ್ದರೆ ಇದ್ರ ಮೀನಿಂಗ್ ಅಂತ ಹೇಳಿದರೆ, ನಿಮ್ಮ ರ್ಯಾಂಕ್ ಪ್ರಕಾರ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಕಾರ ಫಸ್ಟ್ ರೌಂಡಲ್ಲಿ ನಿಮ್ಗೆ ಅಲಾಟ್ ಮಾಡಲಿಕ್ಕೆ ಯಾವುದೇ ಕಾಲೇಜ್ ಇಲ್ಲ ಅಂತ ಅರ್ಥ. ಕೆಲವು ವಿದ್ಯಾರ್ಥಿಗಳಿಗೆ ಕೇಳ್ತಿದ್ರು, ನಮಗೆ ಸೀಟ್ ಅಲಾಟ್ ಆಗಿಲ್ಲ, ನಾವೀಗ ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಅಂದರೆ ರಿಸಲ್ಟ್ ಒಳಗಡೆ ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಅಂತ ಬರುತ್ತೆ. ಸೊ ಈಗ ಚಾಯ್ಸ್ ಎಂಟ್ರಿಯಲ್ಲಿ ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದರೆ ಸೂಟೇಬಲ್ ಚಾಯ್ಸನ್ನು ಚೂಸ್ ಮಾಡಿಕೊಂಡು ಸೊ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದರೆ ಆಯಿತು. ಯಾವ ವಿದ್ಯಾರ್ಥಿಗಳಿಗೆ ಸೀಟೇ ಅಲಾಟ್ ಆಗಿರಲ್ಲ, ಯಾವುದೇ ಕೋರ್ಸೊಂದು ಯಾವುದೇ ಕಾಲೇಜ್ ಅಲಾಟ್ ಆಗಿರಲ್ಲ, ಅಂತಹ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮಾಡ್ಬೋದು ಇರುವುದಿಲ್ಲ. ಅವರು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಸೆಕೆಂಡ್ ರೌಂಡ್ಗಿಂತ ಮೊದಲು ನಿಮಗೂ ಕೂಡ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳಿದರೆ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಅದು ಆಪ್ಷನ್ ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಆ ಅವಕಾಶ ಯಾವ ಟೈಪ್ ಇರುತ್ತೆ ಅಂತ ಹೇಳಿದರೆ, ಸೊ ಹೊಸದಾಗಿ ನೀವು ಕಾಲೇಜನ್ನು ಆ್ಯಡ್ ಮಾಡಲಿಕ್ಕಾಗಲ್ಲ, ಬಟ್ ಯು ಕ್ಯಾನ್ ಡೆಲೀಟ್ ಆರ್ ಯು ಕ್ಯಾನ್ ಚೇಂಜ್ ದ ಪ್ರಯಾರಿಟಿ ಇನ್ ದಟ್ ಆಪ್ಷನ್ ಎಂಟ್ರಿ ಲಿಸ್ಟ್, ಬಟ್ ಯು ಕಾಂಟ್ ಆ್ಯಡ್ ನ್ಯೂ ಕಾಲೇಜಸ್. ಓಕೆನಾ? ಸೊ ಇದು ಇಷ್ಟು ರೂಲ್ಸ್ ಆಗಿರುತ್ತೆ ಆಪ್ಷನ್ ಎಂಟ್ರಿಗೆ. ಸೊ ನೀವು ಪ್ರಯಾರಿಟಿ ಚೇಂಜಸ್ ಮಾಡ್ಬೋದು, ಲೈಕ್ 20th ಪ್ರಯಾರಿಟಿಯಲ್ಲಿರೋದನ್ನ 10th ಪ್ರಯಾರಿಟಿಗೆ ತರ್ಬೋದು, ಈ ಟೈಪ್ ಚೇಂಜಸ್ ಮಾಡ್ಬೋದು, ಬಟ್ ಯು ಕಾಂಟ್ ಆ್ಯಡ್ ಕಾಲೇಜಸ್ ಆರ್ ಆ್ಯಡ್ ನ್ಯೂ ಕೋರ್ಸಸ್. ಹಾಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಹಾಗಾದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆಯಾ ಇಲ್ವಾ ಅಂತ ನೋಡೋದಾಗಿದ್ದರೆ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಮೆನಿ ಆಫ್ ದ ಸ್ಟೂಡೆಂಟ್ಸ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರಲ್ಲ, ಅವರಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ರೀಸನ್ ಏನಂತ ಹೇಳಿದರೆ, ಈ ವರ್ಷ ಚಾನ್ಸಸ್ ಆಫ್ ಗೆಟಿಂಗ್ ಸೀಟ್ ಮೋರ್ ಇರುತ್ತೆ. ಬಿಕಾಸ್ BAMS ಕೋರ್ಸ್ ಏನಿದೆ, ಹಾಗೆ ಅದರ ಆಪ್ಷನ್ ಎಂಟ್ರಿ ಇದುವರೆಗೂ ಕೂಡ ಆಗಿಲ್ಲ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸು BAMS ಕೋರ್ಸನ್ನು ಮಾಡಬೇಕು ಅಂತ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಲ್ಲಿ ಇಂಜಿನಿಯರಿಂಗು, ಆಯುರ್ವೇದಿಕ್ಕು, ಬೇರೆ ಯಾವುದನ್ನು ಆ್ಯಡ್ ಮಾಡಿರ್ತಾರೆ. ಸೊ ಅವರಿಗೂ ಅಲೌಟ್ ಆಗಿರುತ್ತೆ ಆ ಕಾಲೇಜು. ಸೊ ಒನ್ಸ್ ಅವ್ರದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ ಅವ್ರು ಏನಾದರೂ ಆ ಕಡೆಗೆ ಹೋದ್ರು ಅಂತ ಹೇಳಿದರೆ ಅಲ್ಲೇ ನಿಮಗೆ ಸೀಟ್ ಸಿಗುತ್ತೆ, ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಸೊ ಆಗ ಅವ್ರು ಬಿಟ್ಟಿರುವಂಥ ಸೀಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಾಲೇಜನ್ನು ಅವ್ರಿಗೆ ಆ ಕಾಲೇಜಲ್ಲಿ ಅಲೌಟ್ ಆಗಿರುತ್ತೆ ನೋಡಿ, ಆ ಕಾಲೇಜಲ್ಲಿ ಬೇರೆ ಯಾರಾದರೂ ಆ ಕಾಲೇಜ್ ಹೆಸರನ್ನ ವಿದ್ಯಾರ್ಥಿಗಳು ಹಾಕಿದರೆ ತಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅವರಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ವೇರಿಯೇಷನ್ಸ್ಗೆ ಬರೋದಾಗಿದ್ದರೆ, ಎಷ್ಟು ವೇರಿಯೇಷನ್ ಆಗುತ್ತೆ ಅಂತ ಹೇಳೋದಾಗಿದ್ದರೆ, ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಿಗೆ ಒಂದು ಕಟ್ ಆಫ್ ಒಂದು 35,000 ಇದೆ ಅಂತ ಇಟ್ಕೊಳ್ಳಿ. ಸೊ 35,000 ಅಂತ ಹೇಳಿದರೆ, ನೀವು ಇವಾಗ ಫಸ್ಟ್ ರೌಂಡಲ್ಲಿ ನೋಡಿದ್ರೆ 35 ಇದೆ, ಓಕೆನಾ, ಒಂದು ಕಾಲೇಜಿಗೆ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಅದು ಏನಿಲ್ಲ ಅಂತ ಹೇಳಿದ್ರು 35 to 40 ಮಿನಿಮಮ್ ಹೋಗುತ್ತೆ. 40 to 43, 42 ಈ ರೇಂಜಲ್ಲಿ ಹೋಗುತ್ತೆ. ಸೊ ಒಂದಿಷ್ಟು ನೆಕ್ಸ್ಟ್ ಇನ್ನೂ ಎಕ್ಸ್ಟೆಂಡೆಡ್ ರೌಂಡ್ ಹೋದರೆ ಇನ್ನೂ ಕೂಡ ವೇರಿಯೇಷನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಅವಕಾಶ ಇದೆ, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.